ಬಗ್ಗೆ ನಾವೆಲ್ಲಿ ಆರೋಪ ಮಾಡಿದ್ದಾಗಲಿ ಅಥವಾ ಅವ್ರ ಮೇಲೆ ಪಕ್ಷದಲ್ಲಿ ದೂರು ಕೊಟ್ಟಿದ್ದಾಗಲಿ ಬಿಟ್ಬಿಟ್ವಿ, ನಾವು ನೆಗ್ಲೆಕ್ಟ್ ಮಾಡ್ಬಿಟ್ವಿ. ಜನ ನಮ್ಗೆ ಗೌರವಿಸಿದ್ದಾರೆ, ಜನ ತೀರ್ಪು ಕೊಟ್ಟಿದ್ದಾರೆ ನಮ್ಮ ಪರವಾಗಿ. ಈ ತರ ವಿಚಾರಗಳನ್ನ ನಾವು ನೆಗ್ಲೆಕ್ಟ್ ಮಾಡ್ಕೊಂಡು ಹೋಗೋಣ ಅಂತ ಬಿಟ್ವಿ. ಇದು ಪದೇ 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 ಕೇಳ್ತಿದ್ರೆ ನಾವು ಏನ್ ಹೇಳ್ಬೇಕು ಹೇಳಿ? ಅಲ್ಲ, ಕೋಲಾರದಲ್ಲಿ PLD ಬ್ಯಾಂಕ್ ಎಲೆಕ್ಷನ್ ಆಯ್ತು, JDS ಜೊತೆಗೆ ಮಾಡಿದ್ರು. ಕೋಲಾರದಲ್ಲಿ TAPCMS ಎಲೆಕ್ಷನ್ ಆಯ್ತು, JDS ಅವ್ರ ಜೊತೆಗೆ ಮಾಡಿದ್ರು. ಬಹಿರಂಗವಾಗಿ JDS ಜೊತೆ ಕುರ್ಸ್ಕೊಂಡಿದ್ದಾರೆ. ಇವಾಗ ಏನಾದ್ರು ಪಕ್ಷಕ್ಕೆ ದೂರು ಇಲ್ಲ, ಕೊಡೋದಿಲ್ಲ, ಅಗತ್ಯ ಇಲ್ಲ, ಬಿಡಿ. ಅವ್ರು ನಮ್ಮ ಪಕ್ಷದಲ್ಲೇ ಇಲ್ಲ ಅಂತ ಅಲ್ಲ, ನಮ್ಮ ಪಕ್ಷದಲ್ಲೇ ಇಲ್ಲ ಅಂತ ನಮ್ಮ ತೀರ್ಮಾನ ಅಂತ ನಾವು ಹೇಳ್ತಿದ್ವಲ್ಲ. ಈಗ ಅವ್ರ ಜೊತೆ ನಿಮ್ ಪಕ್ಷದವ್ರು ಹೋದ್ರೆ ಸರ್? ಈಗ ಎಲ್ಲದಕ್ಕೂ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ವ್ಯವಸ್ಥೆ ಇದೆ. ನಮ್ಮಲ್ಲಿ ಹೈಕಮಾಂಡ್ ಅಂತ ಇರ್ತದೆ. ರಾಜ್ಯದ ಮಟ್ಟಿಗೆ ನಮ್ಮ KPCC ಅಧ್ಯಕ್ಷರು, ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಹೈಕಮಾಂಡ್. ಈ ಕೋಲಾರ ಚಿಕ್ಕಬಳ್ಳಾಪುರ DCC ಬ್ಯಾಂಕಿಗೆ ಸಂಬಂಧಪಟ್ಟಂಗೆ ಅವರು ಎಲ್ಲಾ ಮಾಹಿತಿಗಳನ್ನ ಕಾಲಕ್ಕೆ ಎರಡೂ ಜಿಲ್ಲಾ ಮಂತ್ರಿಗಳಿಂದ ವರದಿ ತೆಗೆದುಕೊಂಡಿರ್ತಾರೆ. ನಮ್ಮ ಎರಡೂ ಜಿಲ್ಲೆಯ ಜಿಲ್ಲಾ ಮಂತ್ರಿಗಳ ಜೊತೆಗೆ ಹಿರಿಯ ನಾಯಕರು ರಮೇಶ್ ಕುಮಾರ್ ಅವರಿದ್ದಾರೆ, ನಜೀರ್ ಅಹಮದ್ ಇದ್ದಾರೆ, ಎಲ್ಲ ಶಾಸಕರಿದ್ದಾರೆ, ಮಾಜಿ ಶಾಸಕರಿದ್ದಾರೆ. ಅವರೆಲ್ಲ ಕೂತು ಚರ್ಚೆ ಮಾಡಿ ತೀರ್ಮಾನ ತಗೊಳ್ತಾರೆ.